ಮೊದಲಿಗೆ ನಮ್ಮ ಧ್ಯಾನ ಗುರುಗಳಾದ ಪತ್ರಿಜಿ ಗುರುಗಳಿಗೆ ನನ್ನ ವಂದನೆಗಳು. ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಹಾಗೂ ಧ್ಯಾನ ಬಂಧುಗಳಿಗೆ ನನ್ನ ಅನಂತ ಪ್ರಣಾಮಗಳನ್ನು ಹೇಳ್ತಾ ನಾನೊಂದು 2 ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೇನಂತ ಲಕ್ಷ್ಮೀ ಮೇಡಮ್ ಹೇಳಿದಷ್ಟು ದೊಡ್ಡ ವ್ಯಕ್ತಿ ಏನಲ್ಲ. ನಾನು ಈಗ ಒಂದು 2 ವರ್ಷದಿಂದ ನನಗೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅಂದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕ್ಷಣದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ಅದು ಒಂದು ಧ್ಯಾನ. ಒಬ್ಬರಿಗೆ ಜ್ಞಾನೋದಯ ಆಗಬೇಕು ಅಂದರೆ ಯಾರಾದರೂ ಒಬ್ಬರು ವ್ಯಕ್ತಿ ನಮ್ಮಲ್ಲಿ ಬರಬೇಕು. ನನ್ನ ಲೈಫಲ್ಲಿ ನನ್ನ ಹಸ್ಬೆಂಡು ನನಗೆ ಒಂದು ದಾರಿದೀಪವಾಗಿ ನನಗೆ ಅನ್ನಿಸ್ತು. ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ಅವರಿಗೆ. ಸೊ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ 2 ವರ್ಷದಲ್ಲಿ ನಾನು ತುಂಬ ಒಂದು ಮಾನಸಿಕವಾಗಿ ತುಂಬ ಕುಗ್ಗೋಗಿದ್ದೆ. ಆಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಆಗ ಧ್ಯಾನಕ್ಕೆ ದಾರಿದೀಪವಾಗಿ ನನ್ನ ಲಕ್ಷ್ಮೀ ಸತೀಶ್, ನನ್ನ ಅತ್ತಿಗೆಯವರು, ಇವರು ನನಗೆ ದಾರಿ ತೋರಿಸಿದ್ರು. ಇವರು ನನಗೆ ದಾರಿದೀಪವಾಗಿ ನಿಜ ಗುರುಗಳು. ಗುರುಗಳು ಅಂದರೆ ನಮಗೆ ಎಲ್ಲಿ ಒಳ್ಳೆ ಮಾರ್ಗ ತೋರಿಸ್ತಾರೋ ಅವರೇ ನಮಗೆ ನಿಜವಾದ ಗುರುಗಳು. ನನಗೆ ನನ್ನ ಅತ್ತಿಗೆ ಆದ ಲಕ್ಷ್ಮೀ ಸತೀಶ್ ಅವರು ನನಗೆ ಧ್ಯಾನಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ನಾನು ಧ್ಯಾನ ಮಾಡ್ತಾಯಿದ್ದೆ. ನಾನು ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೆ. ಅದೇ ಸಡನ್ನಾಗಿ ಇದ್ದಕ್ಕಿದ್ದಾಗೆ ನನಗೆ ಫಿಂಗರ್ಸ್ ಎಲ್ಲ ಈ ಟ್ರಿಗರ್ ಫಿಂಗರ್ ಆಗೋಗೋದು. ಸೊ ಬರೆಯೋದಕ್ಕೆ ಯೂಶ್ವಲಿ ಟೀಚರ್ಸ್ ಅಂದರೆ ಬರೆಯೋದು ತುಂಬ ಇರುತ್ತೆ, ಬರೆಯೋದಕ್ಕೆ ಆಗ್ತಿರ್ಲಿಲ್ಲ ನನಗೆ. ನನ್ನ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ಹೆಲ್ಪ್ ಮಾಡೋರು. ಅದಾದಮೇಲೆ ನಾನು ಈ ಥರ ಇದ್ದರೆ ಹೇಗೆ ಅಂತೇಳಿ ಎಲ್ಲ ಕಡೆ ಒಂದು ಫಿಸಿಯೋಥೆರಪಿ ಮಾಡಿಸ್ದೆ, ಅರ್ಥ ಡಾಕ್ಟರ್ ಹತ್ರ ತೋರಿಸ್ದೆ, ಎಲ್ಲೂ ವಾಸಿ ಆಗಲಿಲ್ಲ. ಆದರೆ ಈ ಧ್ಯಾನ ನನಗೆ ಈ ರೀತಿ ಎಲ್ಲ ಸಮಸ್ಯೆಯನ್ನು ನಿವಾರಣೆ ಮಾಡಿತು. ಧ್ಯಾನದಿಂದ ನನಗೆ ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಫುಲ್ಲು ನಾನು ಚೆನ್ನಾಗಾಗಿದ್ದೀನಿ. ಹಾಗಾಗಿ ನಾನು ಧ್ಯಾನ ಮಾಡ್ತಿದ್ದೆ. ನಾನು ಪವಿತ್ರ ಅವರು, ನಾವು ಅಕ್ಕ ತಂಗಿರು ಧ್ಯಾನ ಮಾಡ್ತಿದ್ವಿ. ನನ್ನ ಪತಿ ಇರ್ಬೋದು, ಅವ್ರ ಪತಿ ಇರ್ಬೋದು, ನೋಡಪ್ಪ ಏನೋ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾರೆ ಅಂತ ಗೆಳ್ಗೆ ಮಾಡೋರು. ಸೊ ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಗುರಿ ನಾವು ಮಾಡಲೇಬೇಕು, ನಾವು ಸಾಧಿಸ್ಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನಾವು ದಿನ ತಪ್ಪದೆ ಧ್ಯಾನ ಮಾಡ್ತಿದ್ವಿ. ಈ ಧ್ಯಾನದಿಂದ ಹೇಳಬೇಕು ಅಂದರೆ ಮಾನಸಿಕವಾಗಿ ಅಲ್ಲ, ದೈಹಿಕವಾಗಿ ನಾವು ಎಷ್ಟು ಪ್ರಶಾಂತತೆ ಪಡಿತೀವಿ ಅಂದರೆ ಅಷ್ಟು ಮೇಯ್ನು ಕ್ಷಮಾಗುಣ ಬೆಳೆಯುತ್ತೆ ನಮ್ಮಲ್ಲಿ. ತುಂಬ ಪೀಸ್ಫುಲ್ಲು. ಯಾರು ಏನೇ ಮಾಡಿಕೊಂಡ್ರು ನಮ್ಮ ಧ್ಯಾನದಿಂದ ನಮಗೆ ಅಷ್ಟು ಪ್ರಶಾಂತತೆ ಸಿಗತ್ತೆ. ಇದರಿಂದ ನಮಗೆ ಏನೆಲ್ಲ ಸಾಧಿಸ್ಕೋಬೋದು, ನಾವು ಸಾಧಿಸ್ಕೋಬೋದು. ಪ್ರತಿಯೊಬ್ಬರು ಧ್ಯಾನ ಮಾಡಲೇಬೇಕು. ಎಲ್ಲರಿಗಾಗಿ ನೋಡಿ, ಒಂದು ಫ್ಯಾಮಿಲಿ ಅಂದಮೇಲೆ ಒಂದು ಬರೀ ಸಂಸಾರ, ಮನೆ, ಮಕ್ಕಳು, ಗಂಡ, ಹೆಂಡತಿ ಇಷ್ಟಕ್ಕೆ ನಾವು ಮೀಸಲಾಗಿರ್ತೀವಿ ನಮ್ಮ ಟೈಮ್ನ. ಆದರೆ ನಮ್ಮಲ್ಲಿರೋ ಒಂದು ಆತ್ಮ ನಮಗೆ ದೇವರು. ಅದಕ್ಕಾಗಿ ನಾವು ಕೆಲವೊಂದು ಅಟ್ಲೀಸ್ಟು ನಮ್ಮ ವಯಸ್ಸಿನ ನಿಮಿಷ, ಎಷ್ಟು ನಮ್ಮ ವಯಸ್ಸಿರುತ್ತೋ ಮಿನಿಮಮ್ ಕಡಿಮೆ ಅಂದರೂ ಅಷ್ಟು ನಿಮಿಷ ನಮ್ಮ ಆತ್ಮಕ್ಕಾಗಿ ನಾವು ಧ್ಯಾನ ಮಾಡಿ ಸಂತೃಪ್ತಿ ಪಡಿಸಬೇಕು ಅಂತ ನಾನು ಕೇಳಿಕೊಳ್ತೀನಿ ಎಲ್ಲರಿಗೂ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.